ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದು ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1 ರಲ್ಲಿ ಬರ್ತಕ್ಕಂಥ 5ನೇ ಅಧ್ಯಾಯ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಪ್ರಥಮವಾಗಿ ಸಂಗಮ್ ಸಾಹಿತ್ಯ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಿದ್ದೇವೆ. ಹಾಗೆ ಇನ್ನೂ ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ತಪ್ಪದೇ ಒತ್ತಿ. ಯಾಕಂದರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಸುಲಭವಾಗಿ ಬರುತ್ತದೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಸಂಗಮ್ ಸಾಹಿತ್ಯವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕಣ್ಣಗಿಯ ಕತೆ ಅಂತ ಬರ್ತದೆ. ಈ ಕಣ್ಣಂಗಿಯ ಕತೆ ಅಂತಂದರೆ, ಒಬ್ಬ ವಿವಾಹವಾಗಿರ್ತಕ್ಕಂಥ ಮಹಿಳೆಗೆ ಕಾಲುಂಗುರ ಎಷ್ಟು ಮಹತ್ವ, ಹಾಗೆಯೇ ಅದರ ಒಂದು ಶಕ್ತಿ ಎಂಥದ್ದೆಂಬುದನ್ನು ಈ ಕಣ್ಣಗಿ ಕಥೆಯ ಮೂಲಕ ನಾವು ತಿಳಿಯಬಹುದಾಗಿದೆ. ಕಣ್ಣಗಿಯ ಕತೆ. ಕಾವೇರಿ ಪಟ್ಟಣದ ಕೋವಲನ್ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಕಣ್ಣಂಗಿ ಅವನ ಧರ್ಮಪತ್ನಿ. ಈಗ ಗೊತ್ತಾಯ್ತಾ, ಕಣ್ಣಂಗಿ ಅನ್ನುವುದು ಒಂದು ಹುಡುಗಿಯ ಹೆಸರು. ಆಕೆ ಕೋವಲನ್ ಎಂಬ ವ್ಯಾಪಾರಿಯ ಹೆಂಡತಿಯಾಗಿದ್ಲು. ಆತನು ತನ್ನ ದಾಸಿಯಾದ ಮಾಧವಿಯ ಮೋಹಕ್ಕೆ ಒಳಗಾಗಿ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಳ್ಳುತ್ತಾನೆ. ಇಲ್ಲಿ ಕೋವಲನ್ ಎಂಬುವನು ಮತ್ತೊಂದು ಅಫೇರ್ಸ್ ಇಟ್ಕೊತಾನೆ. ಆ ಒಂದು ಅಫೇರ್ಸ್ ಇಟ್ಕೊಳ್ತಕ್ಕಂಥ ಹುಡುಗಿ ಹೆಸರು ಮಾಧವಿ. ಈ ಮಾಧವಿಯೊಂದಿಗೆ ತನ್ನ ಒಂದು ಅಫೇರ್ಸನ್ನು ಇಟ್ಕೊಂಡಂತಹ ಕೋವಲನ್ನು ತನ್ನೆಲ್ಲ ಸಂಪತ್ತನ್ನು ಏನು ಮಾಡ್ತಾನೆ, ಕಳೆದುಕೊಳ್ತಾನೆ. ಆದರೆ ಪತಿಭಕ್ತಿಯುಳ್ಳವಳಾದ ಕಣ್ಣಗಿ ಗಂಡನ ಮೇಲೆ ಸ್ವಲ್ಪವೂ ಕೋಪಗೊಳ್ಳುವುದಿಲ್ಲ. ಇಬ್ಬರು ಮಧುರೆಗೆ ಹೋಗಿ ಹೊಸ ಬಾಳನ್ನು ಆರಂಭಿಸುವ ನಿರ್ಧಾರ ಮಾಡುತ್ತಾರೆ. ಜೀವನ ನಿರ್ವಹಣೆಗಾಗಿ ಕಣ್ಣಗಿ ತನ್ನ ರತ್ನಖಚಿತ ಕಾಲುಂಗರವನ್ನು ತೆಗೆದು ಪತಿಗೆ ನೀಡುತ್ತಾಳೆ. ಕೋವಲನ್ ಅದನ್ನು ಮಾರುವುದಕ್ಕಾಗಿ ಚಿನ್ನಾಭರಣ ಅಂಗಡಿಗೆ ಹೋಗುತ್ತಾನೆ. ಮಧುರೈನ ಅದೇ ಸಮಯದಲ್ಲಿ ಏನಾಗಿಬಿಟ್ಟಿರ್ತದೆ ಅಂದರೆ, ಮಧುರೈನ ಪಾಂಡ್ಯರಾಜನ ರಾಣಿಯ ಒಂದು ಕಾಲುಂಗುರ ಕಳೆದೋಗಿರುತ್ತದೆ. ಅದುವೇ ಇದು ಎಂದು ಅನುಮಾನಿಸಿ ಕೋವಲನ್ನನ್ನು ಬಂಧನ ಮಾಡ್ತಾರೆ. ಆನಂತರ ಆತನನ್ನು ಕೊಲ್ಲಲಾಗುತ್ತದೆ. ಈ ಒಂದು ವಿಷಯದಿಂದ ಕಣ್ಣಗಿ ದುಃಖ ಹೆಚ್ಚಾಗುತ್ತದೆ. ಅವಳು ತನ್ನ ಗಂಡ ನಿರಪರಾಧಿ ಎಂದು ಸಾಬೀತುಪಡಿಸಲು ಮಧುರೈನ ಬೀದಿಗಳಲ್ಲಿ ಅದನ್ನು ತನ್ನ ಒಂದು ಕಾಲುಂಗುರವನ್ನು ಹಿಡಿದು ತನ್ನ ಗಂಡ ನಿರಪರಾಧಿ ಎಂದು ಸಾರುತ್ತಾ ಹೋಗುತ್ತಾಳೆ. ನಂತರ ತನ್ನ ಗಂಡನನ್ನು ಕೊಲ್ಲಿಸಿದ ರಾಜನಿಗೆ ಶಾಪವನ್ನು ಕೊಡುತ್ತಾಳೆ. ಶಾಪದ ಫಲವಾಗಿ ರಾಜರಾಣಿಯರು ನಾಶವಾಗುತ್ತಾರೆ. ಮಧುರೈಗೆ ಬೆಂಕಿ ಆವರಿಸುತ್ತದೆ. ಕಡೆಗೆ ಪಟ್ಟಣದ ಅಧಿದೇವತೆಯು ಸೂಚನೆಯಂತೆ ಕಣ್ಣಗಿ ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತಾಳೆ. ಈ ಒಂದು ಸ್ಟೋರಿಯು ಸಂಗಮ್ ಸಾಹಿತ್ಯಕ್ಕೆ ಪ್ರಮುಖವಾದಂಥ ಹತ್ತಿರದ ಸಂಬಂಧವನ್ನು ಹೊಂದಿರತಕ್ಕಂಥದ್ದಾಗಿದೆ. ನಂತರ ಸಂಗಮ್ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕವಿಗಳು ಹಾಗೆ ಕೃತಿಗಳು ಈ ಕಣ್ಣಗಿಯ ಒಂದು ಪಾತ್ರವನ್ನು ಹೋಲುತ್ತವೆ ಮತ್ತು ಆ ಒಂದು ಕಣ್ಣಗಿಯ ಪಾತ್ರವನ್ನೇ ಈ ಒಂದು ಕೃತಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸಂಗಮ್ ಸಾಹಿತ್ಯ. ಇಲ್ಲಿ ಸಂಗಮ್ ಯುಗ. ಕಣ್ಣಗಿ ಶಿಲಪ್ಪಾದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ. ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಮಣಿಮೇಗಲೈ ತಮಿಳರ ಇನ್ನೊಂದು ಮಹಾಕಾವ್ಯ. ಇದರ ಕಥಾನಾಯಕಿ ಮಣಿಮೇಗಲೈ. ಅವಳು ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು. ಅವಳೇ ಮುಂದೆ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರು, ಹಸಿವು ಹಾಗೂ ರೋಗ ರುಜಿನಗಳನ್ನು ನಿವಾರಿಸುತ್ತಾಳೆ. ಶಿಲಪ್ಪಾದಿಗಾರಂ ಮತ್ತು ಮಣಿಮೇಗಲೈ ಈ ಎರಡು ಮಹಾಕಾವ್ಯಗಳಲ್ಲದೆ ತಮಿಳರ ಜನಪ್ರಿಯ ಗ್ರಂಥ ಹೊಂದಿದೆ. ಅದುವೇ ತಿರುಕ್ಕುರಾಳ್. ಇದರ ರಚನೆಕಾರ ತಿರುವಳ್ಳರ್. ಅವನು ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿ. ತಿರು ಎಂದರೆ ಶ್ರೀ, ಕುರಳ್ ಎಂಬುದರ ಅರ್ಥ ಚಿಕ್ಕದು. ಕುರುಳ್ ಕೇವಲ 1.5 ಸಾಲಿನ ಒಂದು ಗ್ರಂಥವಾದರೂ ಆದರೂ ಅದರ ಅರ್ಥದಲ್ಲಿ ಹಿರಿದಾದದ್ದಾಗಿದೆ. ಕುರಳ್ ಎಂಬುದರ ಕುರಿತು ನೋಡುವುದಾದರೆ, ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಿಸಿದಂತೆ ಎಂದು ಹೇಳಲಾಗಿದೆ. ಶಿಲಪ್ಪಾದಿಗಾರಂ, ಮಣಿಮೇಗಲೈ ಮತ್ತು ತಿರುಕ್ಕುರಾಳ್ ಇವುಗಳಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳಿವೆ. ಇವೆಲ್ಲ ಒಟ್ಟಾಗಿ ಸಂಗಮ್ ಸಾಹಿತ್ಯ ಎನ್ನುತ್ತಾರೆ. ಮಧುರೈನ ಪಾಂಡ್ಯದೊರೆಗಳು ತಮ್ಮ ರಾಜಧಾನಿಯ ಮಧುರೈನಲ್ಲಿ ತಮಿಳ್
ಸಂಗಮ್ ಅಂತ ಕರಿತೀವಿ ಹಾಗೂ ತಮಿಳು ಸಾಹಿತ್ಯ ಸಂಘ ಸ್ಥಾಪಿಸಿ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪಾಠವಿತ್ತು. ಸಂಗಮ್ ಸಾಹಿತ್ಯ ರಚನೆ ಸುಮಾರು 5 ಶತಮಾನಗಳ ಕಾಲ ಮುಂದುವರಿಯಿತು. ಈ ಕಾಲಾವಧಿಯನ್ನು ಸಂಗಮ್ ಯುಗ ಎನ್ನುವರು. ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳಾದ ಚೋಳರು, ಚೇರ, ಪಾಂಡ್ಯ ರಾಜರ ಆಳ್ವಿಕೆಯ ಮತ್ತು ಆ ಕಾಲದ ಜನಜೀವನದ ಕುರಿತು ವರ್ಣನೆಯು ಕಂಡುಬರುತ್ತದೆ. ಇಲ್ಲಿ ನಾನು ಹೇಳಿದ್ದೀನಲ್ಲ, ನಾವು ಹಿಂದೆ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದಾಗ ಕೆಲವು ಸಂಗಮ್ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಕವಿಗಳು ಮತ್ತು ಕೃತಿಗಳು ನಾವು ನೋಡಿದ್ವಲ್ಲ, ಆ ಒಂದು ಗ್ರಂಥಗಳ ಮೇಲೆ ನಾವು ಒಂದು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ. ಯಾಕಂದರೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ನಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಶಿಲಪದಿಗಾರ, ಮಣಿಮೆಗಲೈ, ಕಂಬನ್ ಮತ್ತು ಕಂಬನ್ ರಾಮಾಯಣ ಈ ಒಂದು ವಿಷಯಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಈ ಒಂದಿನ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ಶಿಲಪದಿಗಾರಂ ಆಗಿರ್ಬೋದು, ಮಣಿಮೆಗಲೈ ಆಗಿರ್ಬೋದು, ತಿರುಕ್ಕುರಳ್ ಆಗಿರ್ಬೋದು, ಕಂಬನ್ ರಾಮಾಯಣ ಆಗಿರ್ಬೋದು, ಇವೆಲ್ಲ ಕೃತಿಗಳ ಮೇಲೆ ನಮ್ಮ ಒಂದು ಗಮನ ಇರಬೇಕಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.